ಭಾಳ ಆ, ದುರಂತ ದೊಡ್ಡ ದುರಂತನೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ನಾವು ಎಲ್ಲರೂ ಕೂಡ ನಾವು ಇವತ್ತು ಆ, ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತ, ಬಿ ಜೆ ಪಿಯ ಕಾರ್ಯಕರ್ತ ಇವತ್ತು ನಮ್ಮನ್ನೆಲ್ಲದನ್ನು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವೂ ದುರಂತಗಳು. ಯಾವುದೇ ಕಾರ್ಯಕರ್ತರು ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಕ್ಕೆ ರಿಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮನನೊಂದ್ಬಿಟ್ಟು ತನ್ನ ಜೀವ ಕಳ್ಕೊಳ್ತಕ್ಕಂಥದ್ದು ಇದು ಮಾಡತಕ್ಕಂಥದ್ದು ಹೋಗಬಾರ್ದು. ಇಲ್ಲ ನಿಮಗೆ ಆ ಥರ ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರಬಾರ್ದು, ಅಡ್ಮಿನ್ ಆಗಿ ಇರಬಾರ್ದು ಮತ್ತು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಹೋಗಬಾರ್ದು. ನೀವು ಹಾಕಂತಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆ ಅನ್ನೋದಾದರೆ ಮತ್ತೊಬ್ಬರು ಹಾಕಿರ್ತಕ್ಕಂಥ ಬುದ್ಧಿವಂತಿಕೆಗೆ ತಡ್ಕೊಳ್ಳೋಂಥ ತಾಳ್ಮೆನೂ ಕೂಡ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ನಾನು ವಿನಂತಿ ಮಾಡ್ಕೊಳ್ತೀನಿ. ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತು ಒಂದು ವೇಳೆ ಆ ಥರ ಇದ್ದರೆ ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ದು ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೊಬೇಕೆ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣ ಆಗ್ತಕ್ಕಂಥದ್ದು ಆಗಬಾರ್ದು. ನಮ್ಮ ಕಾರ್ಯಕರ್ತರಲ್ಲಿ ಭಾಳ ದುರಂತ ದೊಡ್ಡ ದುರಂತನೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ನಾವು ಎಲ್ಲರೂ ಕೂಡ ನಾವು ಇವತ್ತು ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತ, ಬಿ ಜೆ ಪಿಯ ಕಾರ್ಯಕರ್ತ ಇವತ್ತು ನಮ್ಮನ್ನೆಲ್ಲದನ್ನು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವೂ ದುರಂತಗಳು. ಯಾವುದೇ ಕಾರ್ಯಕರ್ತರು ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಕ್ಕೆ ರಿಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮನನೊಂದ್ಬಿಟ್ಟು ತನ್ನ ಜೀವ ಕಳ್ಕೊಳ್ತಕ್ಕಂಥದ್ದು ಇದು ಮಾಡತಕ್ಕಂಥದ್ದು ಹೋಗಬಾರ್ದು. ಇಲ್ಲ ನಿಮಗೆ ಆ ಥರ ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರಬಾರ್ದು, ಅಡ್ಮಿನ್ ಆಗಿ ಇರಬಾರ್ದು ಮತ್ತು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಹೋಗಬಾರ್ದು. ನೀವು ಹಾಕಂತಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆ ಅನ್ನೋದಾದರೆ ಮತ್ತೊಬ್ಬರು ಹಾಕಿರ್ತಕ್ಕಂಥ ಬುದ್ಧಿವಂತಿಕೆಗೆ ತಡ್ಕೊಳ್ಳೋಂಥ ತಾಳ್ಮೆನೂ ಕೂಡ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ನಾನು ವಿನಂತಿ ಮಾಡ್ಕೊಳ್ತೀನಿ. ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತು ಒಂದು ವೇಳೆ ಆ ಥರ ಇದ್ದರೆ ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ದು ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೊಬೇಕೆ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣ ಆಗ್ತಕ್ಕಂಥದ್ದು ಆಗಬಾರ್ದು. ನಮ್ಮ ಕಾರ್ಯಕರ್ತರಲ್ಲಿ ಭಾಳ ದುರಂತ ದೊಡ್ಡ ದುರಂತನೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ನಾವು ಎಲ್ಲರೂ ಕೂಡ ನಾವು ಇವತ್ತು ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತ, ಬಿ ಜೆ ಪಿಯ ಕಾರ್ಯಕರ್ತ ಇವತ್ತು ನಮ್ಮನ್ನೆಲ್ಲದನ್ನು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವೂ ದುರಂತಗಳು. ಯಾವುದೇ ಕಾರ್ಯಕರ್ತರು ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಕ್ಕೆ ರಿಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮನನೊಂದ್ಬಿಟ್ಟು ತನ್ನ ಜೀವ ಕಳ್ಕೊಳ್ತಕ್ಕಂಥದ್ದು ಇದು ಮಾಡತಕ್ಕಂಥದ್ದು ಹೋಗಬಾರ್ದು. ಇಲ್ಲ ನಿಮಗೆ ಆ ಥರ ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರಬಾರ್ದು, ಅಡ್ಮಿನ್ ಆಗಿ ಇರಬಾರ್ದು ಮತ್ತು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಹೋಗಬಾರ್ದು. ನೀವು ಹಾಕಂತಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆ ಅನ್ನೋದಾದರೆ ಮತ್ತೊಬ್ಬರು ಹಾಕಿರ್ತಕ್ಕಂಥ ಬುದ್ಧಿವಂತಿಕೆಗೆ ತಡ್ಕೊಳ್ಳೋಂಥ ತಾಳ್ಮೆನೂ ಕೂಡ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ನಾನು ವಿನಂತಿ ಮಾಡ್ಕೊಳ್ತೀನಿ. ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತು ಒಂದು ವೇಳೆ ಆ ಥರ ಇದ್ದರೆ ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ದು ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೊಬೇಕೆ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣ ಆಗ್ತಕ್ಕಂಥದ್ದು ಆಗಬಾರ್ದು. ನಮ್ಮ ಕಾರ್ಯಕರ್ತರಲ್ಲಿ